ಅಯ್ಯ ವಿಜಯ್ ಮದ್ಮಕ್ಳು ಬಂದ್ರನ ಬಡ ಬಡ ಅವಸರ ಮಾಡ್ಲಿ ಸೋಮ ಆಡ್ತೀನಿ ಬಡನ ಅಂತಂದೆ. ಸ್ವಲ್ಪ ಅರ್ತೆಗ ಎಲ್ಲ ಇವು ಇಟ್ಕೋಬೇಕಲ್ಲ ಯಾವ್ದಾರ ಮತ್ತೆ ಮರ್ತಿರ್ತೇನೆ ಅಂತ ಎಲ್ಲ ಸದ್ ಮಾಡ್ಕೊಳ್ತಿದ್ದೆ. ಆಯ್ತು ಹಾಗೆ ರೆಡಿ ಆಗೇ ಬಿಡೈತಿ ತಂದೆ. ಏನ್ ಚಂದ ಕಾಣ್ತವಯ್ಯಪ್ಪ, ಎಷ್ಟು ಮಂದಿ ಕೊಂಡು ಎಷ್ಟು ಮಂದಿ ಇದು ಬಿತ್ತ ಏನ್ ಮೇಲೆ ದೃಷ್ಟಿ ತೆಗಿಬೇಕಿತ್ತು. ಎಲ್ಲಿ ಹೋದ್ರು? ಲೇ ವಿಜಿ ಜೈ ಏ ಲಕ್ಷ್ಮಿ ಏ ಎಲ್ಲಿದ್ರಲೆ? ಹುಡ್ರು ಬಂದ್ ನಿಂತವು ಬಾಗ್ಲದಾಗ. ಬಡ ಬಡ ಬರ್ರಿ ಒಂಚೂರು ನಿವಳ ಆರ್ತಿ ತೆಗಿಬೇಕು, ಹಂಗ ಒಳ ಕರ್ಕೋಬಾರ್ದು ಬರ್ರಿ. ಇಷ್ಟಾಪ್ ಓಲ್ಡೇನ್ ವಿಜಯಕರ ಏನ್ರಿ ನಿಮ್ ಇಂಗ್ಲಿಷ್ ಭಾರಿ ಐತಲ್ರಿ. ಅಯ್ಯ ಪಾರ್ವತಿ ತಡಿ, ಇನ್ಮ್ಯಾಗ ನೀ ಇಲ್ಲೇ ಇರ್ತಿಲಿಕ್ಕೆ ಇಂಗ್ಲಿಷ್ ನಿಂದಿನ ಬಿದ್ಬಿದ್ನಾಗ್ತಿದೆ. ಆಕೆ ಇಂಗ್ಲಿಷ್ ನೀನ ಕಲಿಬೇಕು ನೋಡು, ನೀ ಕಲ್ತದೆಲ್ಲ ದಂಡ. ಆಕೆ ಇಂಗ್ಲಿಷ್ ಕಲಿಯೋದ ಭಾರಿ ಗ್ರೇಟ್. ಏನ್ ಮಾತಾಡ್ತಾಳ ಯವ್ವ, ಓಣ್ಯಾಗ ಊರಾಗ ಎಲ್ಲ ತಿಳಿಸ್ಬಿಟ್ಟ ಅವಳು. ಅಯ್ಯ ನನ್ ಇಂಗ್ಲಿಷ್ ಏನ್ ಕೇಳ್ತಿ? ಇಲ್ಲ ತಡಿ ನಿಮ್ಮಮ್ಮ ಆಕೆ ಇಂಗ್ಲಿಷ್ ಏನಾರ ನೀ ಕೇಳಿದ್ರೆ ನೀನ್ ತಲೆ ತಿರುಗಿ ಬಿಡೋದಂತ ಗ್ಯಾರಂಟಿ. ಆಕೆ ನಂಗೆ ಇಂಗ್ಲಿಷ್ ನಿನಗ ಸಾಧ್ಯನೇ ಇಲ್ಲ ಬಿಡ, ನೀ ಕಲ್ತಿಲ್ಲ ಅದ್ರಂಗ. ನಮ್ಮಮ್ಮನ ಯಮ್ಮ ಪಾಪ ಪಾರ್ವತಿ ಯಾಕ ಆಸೆ ಪಟ್ಟಿ ಕೇಳಕ ಹೊಸ ಮನಿ ಒಳಗ ಅಂದ್ರೆ ಹೊಸ ಗಂಡನ ಮನಿ ಒಳಗ ಗೃಹ ಪ್ರವೇಶ ಮಾಡಕತ್ತಾಳ. ಒಂದೇ ಒಂದ್ 4 ಇಂಗ್ಲಿಷ್ ಪೀಸ್ಗಳು ಉದುರಿಸ್ತೇನು ಒಟ್ಟು. ಅಮ್ಮ ಹಾಗಲ್ಲ ಹಡ್ಬಿಟ್ಟಿ ನಿನ್ ಕೊಟ್ಟೆ ಯಾವ್ ಮಾತಾಡ್ತಾನೆ. ಏ ಲಕ್ಷ್ಮಿ ಏ ಎಷ್ಟೊತ್ತು ಮಾಡ್ತಾರೆ ತೊಂಬರ್ ಬಡ ಆಡ್ತೀನ. ಇಲ್ಲ ಕೇಳಿ ಮುದುಕಿ, ನನ್ನ ಕೈಲಿ ಇವತ್ತು ನೀ ತಪ್ಪಿಸ್ಕೋಬಹುದು, ಆದ್ರೆ ಬಿಟ್ಟೆ ನಿನ್ನ ಕೈಲಿ ಇಂಗ್ಲಿಷ್ ಪೀಸ್ ಮಾತಾಡ್ಸದ ಪಾರ್ವತಿ ಕೇಳ್ಸದ. ಹಾ ಹೋಗ ಮಾತಾಡಿದ್ ಬಾಳ ಅದ. ಇಬ್ರು ಸೇರಿ ಆರತಿ ಮಾಡ್ರಿ ಹುಡುಗ್ಗೆ. ಇನ್ನೂ ಬೇಕಾ 3 ಮಂದಿ ಸೇರಿ ಮಾಡ್ಬಿಡ್ತೇನೆ. ಅಭಿಷೇಕ ಮುಂದೆ ಇದ್ದ ಏನ್ ಮಾತಾಡ್ತೀನಿ ಅನ್ನೋದರಿವಿಲ್ಲ. ಹೋಗ ನಾನ್ ಮಾಡ್ತಾ ಅಂತ ನನ್ ಏನಂತ ಗೊತ್ತಿಲ್ಲನೆ. ಹೋಗ ಅವ್ರಿಬ್ರಿಗೂ ಮಾಡು ಅಷ್ಟಾಗಿ ಶುಭ ಅಂತ ಒಳ ಬರತ್ರ ಚಂದಾಗಿಲ್ಲ ಅಂತಂದು ಆಶೀರ್ವಾದ ಮಾಡಿ ಚಂದಾಗಿ ಬೆಳಗ್ರಿ ಇಬ್ರು ಸೇರಿ. ನಾಯಿ ಕಣ್ಣ ನಾರಿ ಕಣ್ಣ ಮಂದಿ ಕಣ್ಣ ಹುಡುಗರ ಕಣ್ಣ ಹುಡುಗಿಯರ ಕಣ್ಣ ಕೇಡಿ ಮುದುಕಿ ಅವ್ರ ಜಾತಿಯರ ಕಣ್ಣ ಅಡ್ಬಿಟ್ಟಿರ ನಿಮ್ ಕಣ್ಣ ಅಂತ ಹೇಳ್ಕೊರ್ಲೆ. ವಿಜಿ ಕಣ್ಣ ಜಯಕನ್ ಕಣ್ಣ ಪ್ರೇಮಿ ಕಣ್ಬಿಟ್ಕೊಳ್ಳಲೆ ಪ್ರೇಮಿ ಕಣ್ಣ. ಸಾಕ್ ಆರ್ತಿ ಮಾಡ್ರೆ ಎಲ್ಲಾರ ಕಣ್ಣ ಕೆಟ್ಟ ದೃಷ್ಟಿಲ್ಲ ಒಲೆ ಲಗ್ನಕ್ ಬಂದಾಗ ಎಲ್ಲಾರ ಕೆಟ್ಟ ಕಣ್ಣಿನ ದೃಷ್ಟಿನ ಎಲ್ಲ ಒಲೆ ನಡ್ರಿ ಅದ ಒಂಚೂರು ಹೊರಗಲ್ಲಿ ಇದನ್ ಮಾಡಿ ನೀವಿಬ್ರು ಬರ್ರಿ ಒಳ ಬರ್ರಿ ಕರ್ಕೊಂಬರ್ರಿ. ಪಾರ್ವತಿ ಬಾರವ, ಇವತ್ತಿನಿಂದ ನಿನ್ಗ ಈ ಮನಿಯೊಳಗ ಫಸ್ಟ್ನೇ ದಿನ ಗೃಹ ಪ್ರವೇಶ ಆಗ್ತೈತಿ, ಒಳ್ಳೇದಾಗ್ಲಿ ಅಂತಂದ ಬಲಗಾಲಿಟ್ಟು ನಡಿ. ಬಾರವ ಪಾರ್ವತಿ, ಈ ಬಾಗ್ಲಿಗೆ ಸೇರಿಟ್ಟೈತಿ, ಸೇರಿದ್ದು ಒಳಗ್ ಬಾ. ಸೇರಿಗೆ ಚಲೋತ್ನಿಗೆ ಪೂಜೆ ಮಾಡಿ ಕೈ ಮುಗಿದು ಧಾನ್ಯ ಹೆಂಗ ಮನೆ ತುಂಬಾ ಚಲ್ತಾವಲ್ಲ ಅದ್ರಂಗ ಮನಿ ತುಂಬಾ ಮುತ್ತು ರತ್ನ ಧಾನ್ಯ ಎಲ್ಲ ತುಂಬಿ ತುಳುಕ್ಲಿ ಅಂತಂದು ದೇವ್ರ ಬಿಡ್ಕೊಂಡು ಸೇರೋದು ಬಲಗಾಲಿಟ್ಟು ಒಳಗ್ ಹೋಗುವ. ಅಮ್ಮ ಲಕ್ಷ್ಮಕ್ಕ ಸೇರೋದೆ ಮುಂದೆ ನೀ ಸೀದಾ ನಿಂದಿರ್ಬೇಕಾ? ಮತ್ತೆ ನಿಂದಿರ್ಬೇಕಾ? ಎಲ್ಲಿ ನಿಂದ್ರಲ್ಲ ನಾನು? ಅದ ಲಕ್ಷ್ಮಕ್ಕ ಸೇರು ಇಲ್ಲಿ ಮಸ್ತಿ ಮ್ಯಾಗ ಹಿಂಗಿಟ್ಟಿವಂದ್ರ ಆ ಸೀದಾ ಸೇರಿಂದ ನೆಟ್ಟ ನೀನ ನಿಂತಿರ್ಬೇಕಾ? ಯಾಕ್ಲಿ ಪ್ರೇಮಿ ಗೊತ್ತಿಲ್ಲನ? ಸೀರಿಯಲ್ ನೋಡ್ತಿದಿ ದಿನ ಬೆಳಗರದ್ರ ಮತ್ ರಾತ್ರಿ ತನಕ ಸೀರಿಯಲ್ ನೋಡ್ಸಲ್ಲನು. ಅಯ್ಯೋ ದೇವ್ರೇ, ಅದೇನಂತ ಸೇರಿಗೆ ಸವಾಲು. ಹಂಗದ ಈಗ ನಮ್ಮ ಸೊಸಿ ಹೊಸ ಸೊಸಿ ಸೇರಿ ಸವಾಲು ಸೇರು. ಯಾಕಂದ್ರ ಈಗ ಸೇರು ಒಡ್ಯ ಸೇರು ಹೋಗಿ ನಮ್ಮ ಲಕ್ಷ್ಮಕ್ಕನ ತಲಿ ಹೋಗಿ ಹಾದು ಲಕ್ಷ್ಮಕ್ಕನ ತಲಿ ತೂತು ಬಿದ್ದು ಗುಮ್ಮುಟೆ ಎದ್ದು ಗುರುತು ಕೂನ ಆಬಕ್ಕಲ್ಲ. ಅದಕ್ಕೆ ಬಿಟ್ಟಿ ಕೂನ ಮಾಡ್ತೀಯ ನೋಡು. ತೂಸ್ಕೊ ಲಕ್ಷ್ಮಕ್ಕ, ನೀನು ಇನ್ನ ಜೂನಿಯರ್ ಆಗ್ತೀಕಿ ಸೀನಿಯರ್. ಈಕಿ ಮದ್ದ ಹೆಡ್ ಆಫೀಸರ್. ಯಾಕಂದ್ರೆ ಇಕ್ಕಿದಲ್ಲ ಮನಿ ಈಕಿ ಗಂಡನಲ್ಲ ಮನಿ ಎಲ್ಲ ಇದು ಮಾಡಿದ್ದ ಅಷ್ಟೆಲ್ಲ ಇಕ್ಕಿದಲ್ಲ ಮತ್ತ ಈಕಿನ ಎದುರು ನಿಂದ್ರಿಸ್ಬೇಕು. ಸೋಮ್ನಿರ ಪಾರ್ವತಿ ಸೇರುವುದೇ ಹೊರತಕ್ಕ ಮುದುಕಿ ಶಿವನ್ ಪಾದನ ಸೇರ್ಬೇಕು ನೋಡಿ, ಸೀದಾ ಅಲ್ಲಿಗೆ ಪುಟ್ಕೋಬೇಕು. ಇಲ್ಲಿಂದ ಸೇರು ಒದ್ದದ ಸೇರು ಸಮೇತವಾಗಿ ಶಿವನ್ ಪಾದಕ್ಕೆ ಹೋಗ್ಕೊಳ್ಳೋ ಏನು ಯಮನ್ ಪಾದಕ್ಕೆ ಹೋಗ್ಕೊಳ್ಳೋ ಗೊತ್ತಿಲ್ಲ. ಯಾರಾಗ ಒಂದಕ್ಕಂತೂ ಆ ಸೇರು ಸೀದಾ ಕರ್ಕೊಂಡು ಹೋಗುತ್ತಾ. ಯಮ್ಮ ನೀ ಚಿಂತಿನ ಆಗ್ಬಿಡ, ಆ ಸೇರು ನಿನಗೆ ಬಡಿತಂತ ಆ ಸೇರ್ ಮೇಲೆ ಅತ್ತಾಗಿತ್ತ ಕಾಲ ಕೊಂಡ್ಕೊಂಡ್ಬಿಡು ಸೀದಾ ಸ್ವೈ ಅಂತಂದು ಅದ್ರ ರಾಕೆಟ್ ನಾವು ಹಾರಿಸ್ತೀವಲ್ಲ ಪಟಾಕ್ಷಿ ಇದ್ರಾಗ ದೀಪಾವಳಿಯಾಗ ಗಣಪನ ಹಬ್ಬದಾಗ ಹಂಗ್ ಕರ್ಕೊಂಡು ಹೋಗುತ್ತೆ ಅಕ್ಕಿ ಒಳ್ಳೆ ಹೊರತಕ್ಕ. ನೀನು ಇಲ್ಲಿಂದ ಮತ್ತೆ ಎದ್ನೋ ಬಿದ್ನೋ ಅಂತಂದು ಯಮಲೋಕಕ್ಕೋ ಅಥವಾ ಶಿವನ್ ಲೋಕಕ್ಕೋ ಹೋಗ್ಬೇಕಂತ ಕಷ್ಟ ಪಡೋ ಅವಶ್ಯಕತೆನೇ ಇಲ್ಲ. ಇವತ್ತು ನಿಂಗೆಲ್ಲ ಸೆಟಲ್ ಮಾಡ್ಬಿಡ್ತಾ. ದೇವ್ರಿ ವಿಜಿ ಇವತ್ತು ನಮ್ಮ ಅತ್ತಿ ಕೈ ಏನೋ ಅಕ್ಕ ಬಿಡುವತ್ತ ಅಡ್ಬಿಟ್ಟು ನನ್ನ ಇಷ್ಟ ಆಡ್ಕೊಂತೀನ್ಲಿ ಮಾಡ್ತೀನಿ. ಒಳಗೆ ಕರ್ಕೊಂಡು ಹೋಗ್ಲೆ ಮೊದ್ಲ ಹುಡ್ರನ್ನ ಒಳಗೆ ಕರ್ಕೊಂಡು ಹೋಗು. ಸೇರ್ ಓದಿಸ್ತೀವೋ ಏನು ಓದಿಸ್ತೀವೋ ಓದಿಸಿ ಕರ್ಕೊಂಡು ಹೋಗು, ಆಮೇಲೆ ಮಾಡ್ತೀನಿ. ಅಲ್ಲ ಮತ್ತೆ ಬಾಬಿ ಅಮ್ಮ ಹೋಗಂತ ಯಾಕೆ ಅಂಜಿಕ್ ಬಂತಾನೆ? ನನಗೆ ಗೊತ್ತ ನಿಂಗೆ ಅಂಜಿಕ್ ಬಂದೈತೆ ಅಂತಂದು ತಲೆ ತೂತ್ ಬಿಡುತ್ತೆ. ಗ್ಯಾರಂಟಿ ನೀ ಯಮಲೋಕಕ್ಕೆ ಹೋಗದ ಅಂತೇಳಿ ಅಂಜ್ಬಿಡ ಬಾಬೆ. ಸೇರ್ನ ನಾನು ಕುಂದಿರ್ತೀನಿ ಎತ್ತು ಕುಚ್ಬಿಡ್ತೀನಿ ಸೀದಾ ಹೋಗಿ ಅಂತ. ಬಾಬಾ ಏನಾಗಲ್ಲ, ನಾನೇ ಹೇಳ್ಬಿಟ್ಟಿ ನನ್ನ ಸೊಸಿನ ಬಂದಾಗ ಹೊಸದಾಗಿ ಸೇರ್ವದ್ ನನ್ನ ತಲೆ ತೂತ್ ಮಾಡಿಲ್ಲ. ಈಗ ನಾನೇ ಕುದಿಸ್ಕೊಳ್ಕೊಳ್ಳಿ ನನ್ನ ಸೊಸಿ ಆಕಿ ನನ್ನ ಸೊಸಿ ನಿಂದ್ರ ಸೇರಿನ ಮುಂದೆ ಬೇಕಿರಾಕಿ ಗುಂಪಿ ಬಿಸ್ಕೊಳಕ ಅಲ್ಲ. ಬೇಕಿದ್ರೆ ಶಿವನ್ ಪದಕರ ಯಮಲೋಕಕ್ಕರ ಹೋಗ್ಬಿಡು. ಈಗೇನು ಒಬ್ಬ ಹೊಸ ಸೊಸಿ ಬಂದ್ಲಲ್ಲ, ಈಗೇನು ನಡಿತೈತಿ. ಕಣ್ಣೀರಿದು ರಕ್ತ ಕಣ್ಣೀರಿದು ಲಕ್ಷ್ಮಕ್ಕ, ನಿನಗೆ ಗತಿ ಬರಬಾರ್ದಿತ್ತು. ಕಣ್ಣೀರಿದು ರಕ್ತ ಕಣ್ಣೀರಿದು ತಾಳಲಾರೆ ನೋಡಲಾರೆ, ನಿನ್ನ ಈ ತರ ಅವಮಾನ ನಾನು ಸಹಿಸಲಾರೆ. ಹೊಸ ಸೊಸಿ ಇನ್ನು ಗೃಹ ಪ್ರವೇಶ ಮಾಡಿಲ್ಲ, ಸೇರ್ ಬಂದಿಲ್ಲ. ಆಗ್ಲೇ ನೀನು ಮ್ಯಾಲಿದ್ದಕ್ಕೆ ಕೆಳಗೆ ರಪ್ಪ ಅಂತ ಹೊತ್ಕೊಂಡ್ಬಿದ್ದಿ. ನಿನ್ನ ಕಿಮ್ಮತ್ತ ಹೋತು. ಸೊಸಿಯನ್ನ ಪೋಸ್ಟ್ ಹೋತು, ಅಟ್ಟೆನ್ನ ಪೋಸ್ಟ್ ಬಂತ ಅನ್ಕೊಂಡೆ, ಆದ್ರೆ ಎಲ್ಲನೂ ಕಿತ್ಕೊಂಡು ಹೋತು. ಎಳ್ಕಾಳಷ್ಟು ಮರೆಯಲ್ಲಂಗ ಆತು, ಕಿಮ್ಮತ್ತೇ
ಹಿಂಗ ನಿಂದ್ರಿಸ್ಕೊಂಡ್ ನಿಂತ್ರ ಎಲ್ಲಾರು ಸೇರಿಸಿ ನನ್ನ ಜಾಸ್ತಿ ಓದ್ತಾರ ನೋಡ್ರಿ. ಲಕ್ಷ್ಮಕ್ಕ ಹೋಗಾರ ನಿಂದ್ರ ನಿನ್ ಸೊಸಿ ಅದಕ್ಕೆ ವೇಟ್ ಮಾಡಕತ್ತ ಓದಿಲ್ಲ ಬೇಡ ನಮ್ಮ ಅತ್ತೆ ಮುಂದೆ ನಿಂತಿಲ್ಲ ಹೆಂಗ ಅಂತಂದು ಹಾಡ್ಬಿಟ್ಟಿ. ಇವ್ವ ಇದೇನ್ ಗಂಟು ಬಿದ್ದಿತ್ತೆ ಯವ್ವ, ಸುಮ್ಮನೆ ಮೇಲೆ ಬಿಡವ ನೀನು ಒಬ್ಬಕ್ಕೆ ಓದಿ. ಹಾ ಲಕ್ಷ್ಮಕ್ಕ ಕೆಡಿ ಮುದುಕಿ ಅಂತ ಇಂಥ ಗೃಹ ಪ್ರವೇಶ ಮಾಡಿದ್ಲ ನಿನ್ ಸೊಸಿ ನಿನ್ನ ಮೊಮ್ಮಗಳು. ಅಕ್ಕಿ ಮನೆ ತುಂಬಾ ಸೂರಾದು. ಆಶೆ ಹೋಗ್ರಿ ಹೊತ್ತೂರತ್ನ ಹಾಕ್ಯಾಳ ನಿನ್ ಸೊಸಿ. ನಡ್ರಿ ಎಲ್ಲಾರು. ಯವ್ವ ಸೊಸಿ ನಡೆವ ಒಲಿ ಮೇಲೆ ಹೋಗ್ಬಿಟ್ಟು ಒಲಿ ಪೂಜೆ ಮಾಡಿ ಹಾಲು ಒಪ್ಪಿಸಿ ನಾವಗೂ ಸಾಕಾಗೈತಿ ಎಲ್ಲ ಇಷ್ಟ ತನಕ ನಮ್ದೆಲ್ಲ ಮಾಡಕ. ಒಟ್ಟು ಚಾನರ ಕಾಫಿನಾರ ಮಾಡ್ಕೊಡು ಹೋಗದ್ರ. ಇಚ್ಚಿ ಫಸ್ಟ್ ನೈಟಿಗೆ ರೆಡಿ ಮಾಡ್ಬೇಕ್ಲಿ. ಹೋಗ ಯವ್ವ ಲಕ್ಷ್ಮಕ್ಕ, ಇವ್ರು ಫಸ್ಟ್ ನೈಟ್ ಮಾಡಕ್ ಹೋದ್ರೆ ನನ್ ಗಂಡು ಕೊಟ್ಟ ಓದಿಸ್ಬೇಕು. ನಮ್ಮ ಮನೆ ನಮ್ಮ ಅತ್ತಿ ನಮ್ಮ ನಾದಿನಿ ಮೊದಲ ಸೆಟ್ಟಾಗ್ಯಾರ. ಮನ್ಯಾಗ ಮದ್ವೆಗ ಅವ್ರನ್ನ ಚಂದ ನೋಡಿಲ್ಲ ಅಂತ ಮಾತಾಡ್ಸಿಲ್ಲ ಅಂತ ಫೋಟೋ ತೆಗಿಸ್ಕೊಳ್ಕರ್ಲಿ ಅಂತ ಗಂಡ ತಾಟ ತೆಗಿಸ್ಕೊಂಡಿವ ಅಂತಂದು ನನ್ನ ಮ್ಯಾಗ ಒಂದೊಮ್ಮೆ ಉರ್ಕೊಂಡು ಬಿಡಾಕತ್ತಾರ. ಬಂದಕ್ಕೆ ಅದ್ರಾಗ ಸೀರೆ ಬಿತ್ತಕ್ಕೆ ಇಲ್ಲೇ ಬಂದಿನ ಮತ್ತೆ ವಾಪಸ್. ಯವ್ವ ದೇವ್ರೆ ಮತ್ತಿನ್ನ ವರ್ಷ ನಾನು ಇವತ್ತು ಬಾ ಬಿಡು ಪಾಪ ಅವು ಎರಡು ಹುಡುಗರು ಸ್ಟೇಜ್ ಮನೆ ನಿಂತು ಮುಂಜಾನೆ ನಿಂತ್ರ ಸಾಕಾಗೈತಿ ಅವಕ್ಕೂ. ಆಮೇಲೆ ನಿದ್ದಿ ಕಣ್ಣ ತೇಲ್ತತಿ. ಅವು ಏನ್ ಫಸ್ಟ್ ನೈಟ್ ಮಾಡ್ಕೊತಾವು. ಆಮೇಲೆ ಚಲೋ ಮೂರ್ತಿ ಕೇಳಿಸಿ ಏನೋ ಇಲ್ಲ ಕೇಳಿಸಿ ಎಲ್ಲ ಚಲೋತೆ ಮನ ಸುಂದರು. ಆಯ್ತು ತಗೋರ್ಬಾ, ನೀ ಹೇಳಿದೆ ಅಂದ್ರೆ ಮುಗಿದು ಹೊತ್ತು ಅದ್ರಂಗ ಅಲ್ಲಿ ಹೋಗ್ಲಿ. ಆಕೆ ಹೇಳೋದು ಕರೆ ಐತಿ. ಇವತ್ತು ಬೇಡ ಸಾಕಾಗೈತಿ, ಇವತ್ತ ಮಾಡೋದೇನು ಚಲೋ ಅಲ್ಲ. ಆಮೇಲೆ ದಿವಸ ಹೊತ್ತು ಎಲ್ಲ ಕೇಳ್ಬೇಕು. ಹಂಗೆ ಬಡಬಡ ಮಾಡೋದಂಗ ಹಿಂಗೆ ಮಾಡೋದು. ಒಂದು ಚಲೋ ದಿವಸ ನೋಡಿ ಅವತ್ತಿಟ್ಕೊ. ಆಯ್ತು ತಗೋರಿ ಅತ್ಯಾರ. ಯಾಕ ಪಾರ್ವತಿ ಹಾಲು ಕೊಡ್ತಾಳು ಕಿಸಿ ಪ್ರೇಮಕ್ಕ ಬಡ ಕುಡಿದ್ ಮನೆ ಹೋಗ ಬರೆಯವ ಸಾಕಾತ. ಪಾರ್ವತಿ ಇವತ್ತಿಲ್ಲ ನಾನು ನಿನ್ನ ಮಕ್ಕಳು ಅಂತ ಬರವಾ ನನ್ನ ಕೊನೆಗೆ ಮಕ್ಕಳು. ಯಾಕತ್ತಿ ನಾನು ನಿನ್ ಕುಟ ಮಕ್ಕೋಲಿ ಮಾವನ್ ಕುಟ ಮಕ್ಕೋತೀವಿ. ಮಾವನ್ ಕಳಿಸು, ನೀ ಯಾಕೆ ಬರ್ತೀವಿ ಹೋಗ. ಇವ ಹಾಡ್ಬಿಟ್ಟು ಏನ್ ತಯಾರಾಗಿರ್ಲಿ. ಅಲ್ಲ ನಾಚಿಗೆ ಪಾಚಿಗೆ ಏನಿಲ್ಲ ನಿಮಗ. ಏನೋ ಈಗಿನ ಹುಡುಗರಿಗೆ ಹಂಗೋ ಏನೋ ಇವ ತೂತು ಅಲ್ಲಲ್ಲೇ ನನ್ನ ಮುಂದೆ ಮಾತಂದ್ಲೆ ಇಡ್ಬಿಟ್ಟಿದ್ದು ತಡ್ಲೆ ಆಗಲ್ಲಗರ ಅನ್ಲಿಲ್ಲ ದಿವಸ ಚಲೋ ನೋಡಿ. ಆಮೇಲೆ ನನ್ನ ಮಗನ ನಿನ್ನ ಇಬ್ರು ಒಂದ ಕೊನೆ ಬಿಡ್ತನಂತ. ಅಲ್ಲಿವರೆಗೂ ನಿಮ್ಮನ್ ಬಿಟ್ರು ಯಪ್ಪ ಎಷ್ಟು ನೀವು ಈ ನಮ್ನಿ ಜೋರದಿರಿ. ಏವ್ವ ನನ್ನ ಕಣ್ ತಪ್ಪಿಸರ ನೀವು ಮತ್ತೆ ಏನಾರು ಮಾಡಂಗಾದ್ರಿ ಬೇಡ. ನೀನ್ ಎಲ್ಲೋಡ ನಮ್ಮನಿ ಸೈಕಿ ಗಂಟು ಹಾಕೊಂಡಂಗೆ ಹಾಕೋತೀನಿ. ಅದು ಮುಹೂರ್ತ ಕೇಳಿಸ್ಕೊಂಡು ಚಲೋ ಮುಹೂರ್ತ ಬರೋವರೆಗೂ ನಿಮ್ಮಿಬ್ಬರನ್ನ ಮಾತ್ರ ಹಂತಲ್ ಸೇತ್ ಬರ್ಸ್ಬಿಡಂಗಿಲ್ಲ ನಾನು. ಅಯ್ಯೋ ಅತ್ತಿ ನೀನು ಏನೇನೋ ಕಲ್ಪನೆ ಮಾಡ್ಕೊಂತಿ. ನಾ ಹೇಳಿದ ಹಂಗಲ್ಲ ಅತ್ತಿ. ಹೆಂಗ ಮಾಮ ಇಲ್ಲೇ ಅದಾನ, ನಾನು ಮಾಮ ಇಬ್ರು ಒಂದ ರೂಮ್ದಾಗ ಒಂದ ಕಟ್ಟಿನಾಗ ಏನ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂತ ಮಕ್ಕೋತೀವಿ. ನೀ ತಕೊಂಡಂಗೆ ಏನಿಲ್ಲ. ನಿನ್ ನಂಬಿ ಬಿಟ್ಬಿಡ್ತೀನಿ ನನ್ನ ಮಗನ. ಬೆಂಕಿ ಕಂದ್ರೆ ಬೆಣ್ಣಿ ಕರಲಾರ್ದಂಗೆ ಇರ್ತಾನವ. ಆಮೇಲೆ ಕೋಣ್ಯಾಗ ನೀವಿಬ್ರ ನಾವು ಬಾಯಿ ಹೊಡ್ಕೋಬೇಕು ಹೊರಗ. ಏನು ಬೇಡ ನನ್ನ ಕುಟಗ ಮಕ್ಕೋ ಸುಮ್ಮನೆ ನಡಿ. ಏನ ಮಾವನ್ ಕುಟ ಮಕ್ಕೋಬೇಕು ಅಂದ್ರೆ ಅತ್ತಿ ಕುಟ ಮಕ್ಕೊಳಕ್. ಇದಕ್ಕೆ ಯಾಕೆ ಮದುವೆ ಮಾಡ್ಬೇಕಾಗಿತ್ತು.